ಕಲರ್ ನೋಡಿ ಅಂತ ಕೆಂಪು ಕೆಂಪಾಗಿದೆ. 2 ಸೌಟು ಜಾಸ್ತಿನೇ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರ್ತದೆ. ಫ್ರೆಂಡ್ಸ್, ನಮ್ಮ ಉಡುಪಿ ಮಂಗಳೂರು ಕಡೆಯಲ್ಲಿ ಸಾರು ಸಾಂಬಾರಿನ ಹೊರತಾಗಿ ಸಾಸ್ಮೆ ಅಂತ ಹೇಳಿ ಒಂದು ವಿಭಿನ್ನವಾದ ರೆಸಿಪಿ ಮಾಡ್ತೇವೆ. ಭಾರಿ ರುಚಿ ಮರ್ರೆ ಅದು. ನಾನಿವತ್ತು ನಿಮಗೆ ಹರಿವೆ ಸೊಪ್ಪಿನಿಂದ ಸಾಸ್ಮೆ ಮಾಡಿ ತೋರಿಸ್ತೇನೆ. ತುಂಬ ಡಿಫ್ರೆಂಟ್ ಆಗಿರ್ತದೆ. ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಹರಿವೆ ಸೊಪ್ಪೆಲ್ಲ ಚೆನ್ನಾಗಿ ತೊಳೆದಾಯಿತು. ನಾವು ಮಾರ್ಕೆಟಿಂದ ತರಬೇಕಾದ್ರೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ಹುಲ್ಲೆಲ್ಲ ಮಿಕ್ಸ್ ಇರ್ತದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಹರಿವೆ ಸೊಪ್ಪು ನೋಡಿ ಫ್ರೆಶ್ ಇದೆ. ಇದರಲ್ಲಿ ಏನು ಹುಳ ಪಟ್ಟಿರುವುದಿಲ್ಲ, ಹೀಗೆ ಒಟ್ಟೊಟ್ಟೆ ಕೆಲವು ಹರಿವೆ ಸೊಪ್ಪು ಇರ್ತದೆ, ಅದರಲ್ಲಿ ಹುಳ ತುಂಬ ಇರ್ತದೆ. ಇದು ಫ್ರೆಶ್ ಇದೆ, ಇದನ್ನು ಹಾಗೆ ಕಟ್ ಮಾಡ್ಕೋಬೋದು. ನೋಡಿ ಇನ್ನು ಹರಿವೆ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ಈ ಥರ ಬೇರೆಲ್ಲ ಸಪ್ರೇಟ್ ಮಾಡಿದ ನಂತರ ಚಿಕ್ಕದಾಗಿ ಕಟ್ ಮಾಡುವ. ನಮ್ಮ ಸಾಸಿವೆಗೆ ಉಂಟಲ್ಲ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು, ತುಂಬ ದೊಡ್ಡ ದೊಡ್ಡದಾಗಬಾರ್ದು. ನಮ್ಮಲ್ಲಿ ಉಂಟಲ್ಲ ಈ ಹರಿವೆ ಸೊಪ್ಪಿಗೆ ಈ ಪದಿಪೆ ಅಂತ ಹೇಳೋದುಂಟು. ಮಾರ್ಕೆಟಿಗೆಲ್ಲ ಹೋದಾಗ ಹರಿವೆ ಸೊಪ್ಪು ಬೇರೆ ಬೇರೆ ವೆರೈಟಿಯಲ್ಲಿ ಸಿಗ್ತದೆ. ಬಿಳಿ ಹರಿವೆ ಸೊಪ್ಪು ಸಿಗ್ತದೆ, ಹಸಿರು, ಹಾಗೆಯೇ ಕೆಂಪು, ಈ ಥರ ಎಲ್ಲ ಬೇರೆ ಬೇರೆ ಸಿಗ್ತದೆ. ಚಿಕ್ಕದಾಗಿ ಕಟ್ ಮಾಡಿಕೊಂಡು 2 ಕಟ್ಟಲ್ಲಿ ಇಷ್ಟು ಹರಿವೆ ಸೊಪ್ಪು ಆಗಿದೆ. ಇದನ್ನಿನ್ನು ಬೇಯಿಸುವ. ಹರಿವೆ ಸೊಪ್ಪನ್ನಿನ್ನು ಬೇಯಿಸಲಿಕ್ಕೆ ಬೇಕಾಗಿ ನಾನು ಚಿಕ್ಕ ಪಾತ್ರದಲ್ಲಿ ನೀರಿಟ್ಟಿದ್ದೇನೆ. 1 ಲೋಟದಷ್ಟು ನೀರು. ನಿಮಗೆ ಈಗ ಹರಿವೆ ಸೊಪ್ಪು ಇಷ್ಟು ಕಾಣ್ತದೆ, ಆದರೆ ಬೆಂದ ನಂತರ ಸ್ವಲ್ಪ ಆಗ್ತದೆ. ನೋಡಿ ನೀರು ಸ್ವಲ್ಪ ಕುದಿ ಬರ್ತಾ ಉಂಟು. ಈ ಕುದಿ ಬರ್ತಾ ಇರೋ ನೀರಿಗೆ ನಾವು ಕಟ್ ಮಾಡಿದಂಥ ಹರಿವೆಯನ್ನು ಹಾಕೊಳ್ಳುವ. ನೀರೆಲ್ಲ ಬಸಿದು ಹಾಗೆ ಹರಿವೆ ಸೊಪ್ಪನ್ನು ಹಾಕೊಳ್ಳುವ. ತುಂಬ ನೀರು ಹಾಕೋದು ಬೇಕಾಗಿಲ್ಲ. ನಮ್ಮ ಹರಿವೆ ಬೇಯಲಿಕ್ಕೆ ಒಂದು 10 ನಿಮಿಷ ಆದರೆ ಬೇಕಾಗ್ತದೆ. ಮೀಡಿಯಮ್ ಉರಿಯಲ್ಲಿಟ್ಟು ಇದನ್ನು ಹಾಗೆ ಮುಚ್ಚಿಡಬೇಕು, ಆವಾಗ ಬೇಗ ಬೇಯ್ತದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ. ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲ ಕೂಡ ಸೇರಿಸ್ತೇನೆ. ತುಂಬ ಬೆಲ್ಲ ಬೇಕಾಗಿಲ್ಲ, ಆದರೆ ಸ್ವಲ್ಪ ಬೆಲ್ಲ ಇದ್ರೆ ಒಳ್ಳೆಯದಾಗ್ತದೆ. ಬೆಲ್ಲ ಉಪ್ಪು ಎಲ್ಲ ಕಡೆಗೆ ಸೇರಬೇಕು. ನೋಡಿ ಹಾಕಿದಾಗ ಫುಲ್ಲು ಪಾತ್ರೆ ಇತ್ತು, ಇವಾಗ ನೋಡಿ ಸ್ವಲ್ಪ ಬೆಂದಾಗ ಕಡಿಮೆ ಆಗ್ತಾ ಬಂತು. ಈ ಥರ ಒಂದು ಸ್ವಲ್ಪ ಫುಲ್ ಮಿಕ್ಸ್ ಮಾಡಿ ಆದ ನಂತರ ಹಾಗೆ ಮುಚ್ಚಿಡುವ. ನಾನಿಲ್ಲುಂಟಲ್ಲ ಒಂದು ಅರ್ಧ ಕಡಿ ತೆಂಗಿನಕಾಯನ್ನು ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕೊಳ್ತಾ ಇದ್ದೇನೆ. ಸಾಸ್ಮಿಗೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಸಿಂಪಲ್ ಆದ ಮಸಾಲೆ. ಸಾಸ್ಮೆ ಅಂತ ಹೇಳಿದರೆ ತೆಂಗಿನ ತುರಿ, ಹಾಗೆಯೇ 1 ಚಮಚದಷ್ಟು ಸಾಸಿವೆ, 1-2 ಹಸಿಮೆಣಸು, ಹಾಗೆ ಒಂದು ಅರ್ಧ ಲೋಟದಷ್ಟು ನೀರು, ಇಷ್ಟನ್ನು ಸೇರಿಸಿ ನುಣ್ಣಗೆ ರುಬ್ಬಬೇಕಾಗ್ತದೆ. ಮತ್ತು ಏನು ಹಾಕಲಿಕ್ಕಿಲ್ಲ, ಮಸಾಲೆಗೆ ಇಷ್ಟೇ ಹಾಕಲಿಕ್ಕಿರುವಂಥದ್ದು. ಇನ್ನಿದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ನೀರನ್ನು ಹಾಕೊಳ್ಳುವ. ಹುಳಿಗೆ ಬೇಕಾಗಿ ನಾನಿಲ್ಲೊಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕಿವುಚಿಟ್ಕೊಂಡಿದ್ದೆ, ಅದನ್ನು ನೀರನ್ನು ಸೇರಿಸ್ತೇನೆ. ಹರಿವೆ ಸೊಪ್ಪು ಚೆನ್ನಾಗಿ ಬೆಂದಿದೆ, ಗ್ಯಾಸ್ ಆಫ್ ಮಾಡಿಕೊಂಡೆ. ಇನ್ನು ನಾವು ಸ್ವಲ್ಪ ತಣಿದ ನಂತರ ರುಬ್ಬಿದ ಮಸಾಲೆಯನ್ನು ಹಾಕೊಳ್ಳುವ. ನೋಡಿ ಮಸಾಲೆಯನ್ನು ಹಾಕಿದ ನಂತರ ನಮಗೆ ಕುದಿಸ್ಲಿಕ್ಕಿಲ್ಲ, ಇದು ಸ್ವಲ್ಪ ತಣಿದಾದ ಕೂಡಲೇ ಮಸಾಲೆಯನ್ನು ಮಿಕ್ಸ್ ಮಾಡಿದರೆ ಅಲ್ಲಿಗೆ ನಮ್ಮ ಸಾಸ್ಮೆ ರೆಡಿ ಆಗ್ತದೆ. ಮಸಾಲೆಯನ್ನು ಹಾಕೊಳ್ಳುವ. ನೋಡಿ ಇಷ್ಟು ನುಣ್ಣಗೆ ಗಟ್ಟಿಯಾಗಿ ರುಬ್ಬಿಕೊಳ್ಬೇಕು. ನೋಡಿ ಇನ್ನು ಮಸಾಲೆಯನ್ನು ಹಾಗೆ ಮಿಕ್ಸ್ ಮಾಡುವ. ನೋಡಿ ತುಂಬ ನೀರಾಗೋದು ಬೇಡ, ನಾನಿಲ್ಲಿ ತುಂಬ ನೀರಿಟ್ಟಿಲ್ಲ. ಆವಾಗಲೇ ನಾನು 1 ಲೋಟ ನೀರಿಟ್ಟಿದ್ದೆ. ನೋಡಿ ಅದು ಫುಲ್ಲು ಬೆಂದಾಗ ಇಷ್ಟಾಗಿದೆ. ನಮಗೆ ಇಷ್ಟು ನೀರು ಸಾಕಾಗ್ತದೆ, ಮತ್ತೆ ನೀರು ಆ್ಯಡ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸಾಸ್ಮೆ ನೋಡಿ ಚೆನ್ನಾಗಿ ಬಂದಿದೆ. ಕಲರ್ ನೋಡಿ ಅಂತ ಕೆಂಪು ಕೆಂಪಾಗಿದೆ. ಈ ಹದದಲ್ಲಿರಬೇಕು. ಬಿಸಿ ಬಿಸಿ ಅನ್ನಕ್ಕೆ ಸೂಪರ್ ಆಗಿರ್ತದೆ. 2 ಸೌಟು ಜಾಸ್ತಿನೇ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಕೆಂಪು ಪದ್ಪೆಯಿಂದ ಯಾವ ರೀತಿ ಸಾಸ್ಮೆ ಮಾಡೋದಂತ ಹೇಳಿ. ತುಂಬ ರುಚಿ ಇರ್ತದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ಮನೆಯಲ್ಲಿ ತಪ್ಪದೇ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.